ಹಸಿ ಮೆಣಸಿನಕಾಯಿ. ಇದು ಹಸಿ ಮೆಣಸಿನಕಾಯಿ. ಅಪ್ಪಿತಪ್ಪಿಯೂ ಇದನ್ನು ಹಸಿಯಾಗಿ ತಿನ್ನಬೇಡಿ. ತಿಂದರೆ ಬಾಯಿ ಸುಟ್ಟಂತಾಗುತ್ತದೆ. ಮೆಣಸಿನಕಾಯಿ ನೆಲದ ಮೇಲೆ ಬೆಳೆಯುವ ಗಿಡ. ಕೆಂಪು ಮೆಣಸಿನಕಾಯಿ ಸಹ ಬರುತ್ತದೆ. ಇದನ್ನು ಸಣ್ಣದಾಗಿ ಕತ್ತರಿಸಿ ಸಲಾಡ್ ಜೊತೆ ಬೆರೆಸಿ ತಿನ್ನಿ. ಆಗಲೂ ಸಹ ಇದನ್ನು ತಿನ್ನಬೇಡಿ, ಪಕ್ಕಕ್ಕೆ ಇಡಿ. ಬೆಂಡೆಕಾಯಿ. ಹೌದು, ಇದು ಬೆಂಡೆಕಾಯಿ. ಆದರೆ ಇದು ನಿಮ್ಮ ತಾಯಿಯ ಅಥವಾ ಚಿಕ್ಕಮ್ಮನ ಬೆರಳಿನ ಹಾಗಿರುವುದಿಲ್ಲ. ಇದು ತರಕಾರಿಯ ಹೆಸರು ಅಷ್ಟೇ. ಕೆಲವು ದೇಶಗಳಲ್ಲಿ ಇದನ್ನು ಓಕ್ರಾ ಎನ್ನುತ್ತಾರೆ. ಇದು ಉದ್ದವಾಗಿ ಹಸಿರಾಗಿದೆ. ಹಾಗೆ ಗಮನಿಸಿ, ಇಲ್ಲೆಲ್ಲ ಒಂದು ರೀತಿಯ ಉಬ್ಬಿದ ಗೆರೆ ಇದ್ದ ಹಾಗಿದೆ ಅಲ್ಲವೇ? ಇದನ್ನೂ ಸಹ ಹಸಿಯಾಗಿ ತಿನ್ನಬೇಡಿ, ಬೇಯಿಸಿ ತಿನ್ನಬೇಕು. ಲೆಟ್ಯೂಸ್, ಸೊಪ್ಪು. ಹೇ, ನಾನು ಹಸಿರಾದ ಎಲೆ ತರಕಾರಿ. ನನ್ನನ್ನು ಸ್ಯಾಂಡ್ವಿಚ್ ಜೊತೆ ಹಸಿಯಾಗಿ ತಿನ್ನಬಹುದು. ಆದರೆ ತಿನ್ನುವ ಮುನ್ನ ಚೆನ್ನಾಗಿ ತೊಳೆದು ತಿನ್ನಿರಿ, ಏಕೆಂದರೆ ನಾನು ನೆಲದ ಮೇಲೆ ಬೆಳೆಯುತ್ತೇನೆ. ಈರುಳ್ಳಿ. ನನ್ನನ್ನು ಕತ್ತರಿಸಿದಾಗ ನಿಮಗೆ ಅಳು ಬರುತ್ತದೆ. ಆದ್ದರಿಂದ ನೀವು ದೊಡ್ಡವರಾಗುವವರೆಗೆ ನನ್ನನ್ನು ಕತ್ತರಿಸಲು ಹೋಗಬೇಡಿ, ತಿಳಿಯಿತೆ? ಸಾಮಾನ್ಯವಾಗಿ ಈರುಳ್ಳಿಗಳು ಬಿಳಿ ಬಣ್ಣವಿರುತ್ತವೆ. ಕೆಲವು ಬಗೆಯ ಈರುಳ್ಳಿಗಳು ಗುಲಾಬಿ ಬಣ್ಣದ್ದಾಗಿರುತ್ತವೆ. ಇದರ ಮೇಲಿರುವ ಈ ಹೊಳೆಯುವ ಪದರವನ್ನು ತಿನ್ನಲಾಗದು. ಅದನ್ನು ಒಂದೊಂದಾಗಿ ಬಿಡಿಸಬೇಕು. ಆಮೇಲೆ ಒಳಗಿರುವ ನಿಜವಾದ ಈರುಳ್ಳಿ ಭಾಗವನ್ನು ಬೇಯಿಸಿ ತಿನ್ನಬಹುದು. ಹಸಿ ಈರುಳ್ಳಿ ತಿನ್ನಲು ಹೋಗಬೇಡಿ, ಬಾಯಿಯೆಲ್ಲ ಒಂದು ರೀತಿ ವಾಸನೆಯಾಗುತ್ತದೆ. ಬಟಾಣಿ. ಬಟಾಣಿಗಳು ನೋಡಲು ಪುಟ್ಟ ಪುಟ್ಟ ಹಸಿರು ಗೋಲಿಗಳ ಹಾಗೆ ಕಾಣುತ್ತವೆ. ಇವು ಒಂದು ಹಸಿರು ಕವಚದೊಳಗೆ ಇರುತ್ತವೆ. ಈ ಕವಚವನ್ನು ಈ ರೀತಿ 2 ಭಾಗಗಳಾಗಿ ಬಿಡಿಸಬಹುದು. ಹುಷಾರು, ಕವಚ ತೆಗೆಯಬೇಕಾದರೆ ಒಳಗಿನ ಬಟಾಣಿಗಳು ಜಿಗಿದು ಬಿಡುತ್ತವೆ. ಆಲೂಗಡ್ಡೆ. ದಪ್ಪಗೆ ಗುಂಡಗಿರುವ ಕಂದು ಬಣ್ಣದ ಇದನ್ನು ಆಲೂಗಡ್ಡೆ ಎನ್ನುತ್ತಾರೆ. ಇದರ ಮೇಲೆ ತೆಳುವಾದ ಕಂದು ಬಣ್ಣದ ತೆಳು ಸಿಪ್ಪೆ ಇರುತ್ತದೆ. ಒಳಭಾಗ ಬಿಳಿಯಾಗಿರುತ್ತದೆ. ಇದರಿಂದಲೇ ನಿಮ್ಮ ನೆಚ್ಚಿನ ಚಿಪ್ಸ್ ಮಾಡುವುದು. ಕರಿದ ಚಿಪ್ಸ್ ತುಂಬಾ ತಿನ್ನಬೇಡಿ. ನೀವು ಸಹ ಆಲೂಗಡ್ಡೆಯ ಹಾಗೆ ದಪ್ಪಗಾಗಿ ಬಿಡುವಿರಿ. ಇದರ ಮೇಲಿರುವ ಈ ಪುಟ್ಟ ಚುಕ್ಕಿಗಳನ್ನು ಕಣ್ಣುಗಳು ಎನ್ನುತ್ತಾರೆ. ಮೂಲಂಗಿ. ಇದನ್ನು ಮೂಲಂಗಿ ಎಂದು ಕರೆಯುತ್ತಾರೆ. ಕ್ಯಾರೆಟ್ ಬಿಳಿ ಬಣ್ಣಕ್ಕೆ ತಿರುಗಿದೆಯೇನೋ ಎನ್ನುವಂತಿರುತ್ತದೆ. ಸಿಹಿಯಾದ ಕ್ಯಾರೆಟ್ಗಿಂತ ಭಿನ್ನವಾದ ರುಚಿ ಹೊಂದಿದೆ. ಆದ್ದರಿಂದ ಇದನ್ನು ಕೇವಲ ಸಲಾಡ್ ಜೊತೆಗೆ ಅಥವಾ ಬೇಯಿಸಿ ಮಾತ್ರ ತಿನ್ನಬಹುದು. ಟೊಮ್ಯಾಟೊ. ಇದು ಟೊಮ್ಯಾಟೊ, ರುಚಿಕರ ಕೆಂಪು ಬಣ್ಣದ ತರಕಾರಿ. ಸಾಂಬಾರ್ ಮತ್ತು ಸ್ಯಾಂಡ್ವಿಚ್ನಲ್ಲಿ ಟೊಮ್ಯಾಟೊ ಇದ್ದರೆ ನನಗೆ ಬಹಳ ಇಷ್ಟವಾಗುತ್ತದೆ. ಹಸಿಯಾಗಿದ್ದಾಗ ಹಸಿರು ಬಣ್ಣದಲ್ಲಿರುತ್ತದೆ, ಆದರೆ ಪಕ್ವವಾದಾಗ ಕೆಂಪು ಬಣ್ಣ ತಳೆದು ನಮ್ಮನ್ನು ಕೀಳುವಂತೆ
ಪ್ರೇರೇಪಿಸುತ್ತದೆ. ಗುಂಡಗಿದ್ದು ಸ್ವಲ್ಪ ಸೇಬಿನ ಆಕಾರದಲ್ಲಿರುತ್ತದೆ. ಆದರೆ ಸೇಬಿಗಿಂತ ಇದರ ರುಚಿ ಭಿನ್ನವಾಗಿರುತ್ತದೆ.